ಟಿ ವಿ ಜಗತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಈ ದಿನ ನಾವು HMT ವಾಚ್ ಫ್ಯಾಕ್ಟ್ರಿ ಅಲ್ಲಿದ್ದೀವಿ. ನೋಡಿ ಆತ್ಮೀಯರೇ, HMT ವಾಚ್ ಫ್ಯಾಕ್ಟ್ರಿಯು ನಮ್ಮ ಕರ್ನಾಟಕದ ಹೆಮ್ಮೆ. ಆದರೆ ಇವಾಗ ಇದರ ಸ್ಥಿತಿ ಹೀಗಾಗಿದೆ ಆತ್ಮೀಯ ಗೆಳೆಯರೇ. HMT ವಾಚ್ ಫ್ಯಾಕ್ಟ್ರಿ ಅಂತ ಈ ಮುಂದೆ ಕಾಣ್ತಾ ಇದೆಯಲ್ಲ ಈ ಜಾಗ, ಈ ಬಿಲ್ಡಿಂಗು, ಇದರ ನೋಡಿ ಫಸ್ಟಿಂದ ತೋರಿಸ್ತೀನಿ ನೋಡಿ. ಇಲ್ಲಿಂದ ಈಗೇ ಈ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ HMT ವಾಚ್ ಫ್ಯಾಕ್ಟ್ರಿ ಅಂತ ಬರೆದಿತ್ತು ಆದ್ಮೇಲೆ. ಆದರೆ ಈಗ ಆ HMT ವಾಚ್ ಫ್ಯಾಕ್ಟ್ರಿ ಅಂತ ಆ ಬೋರ್ಡು ಸಹ ಇಲ್ದಂಗಾಗಿದೆ. ಮೇಲ್ಗಡೆ ಆ ಮೆಟಲಲ್ಲಿ HMT ವಾಚ್ ಫ್ಯಾಕ್ಟ್ರಿ ಅಂತ ಬರೆದು ತುಂಬ ಚೆನ್ನಾಗಿತ್ತು ಆದ್ಮೇಲೆ. ಆದರೆ ಈಗ HMT ವಾಚ್ ಫ್ಯಾಕ್ಟ್ರಿ ಅಂತ ಇಲ್ಲವೇ ಇಲ್ಲ, ಅದು ಸಹ ಕಣ್ಮರೆಯಾಗಿದೆ. ಆದರೆ ಇದು ಒಂದು ಕಾಲದಲ್ಲಿ HMT ವಾಚ್ಗಳ ಒಂದು ತಯಾರಿಕಾ ಕೇಂದ್ರವಾಗಿತ್ತು, ಮಹಾ ಕೇಂದ್ರವಾಗಿತ್ತು. HMT ವಾಚ್ ಫ್ಯಾಕ್ಟ್ರಿ ಅಂದರೆ ಆಗಿನ ಜನಕ್ಕೆ ಅಷ್ಟು ಅಚ್ಚುಮೆಚ್ಚಿನ ವಾಚ್ ಆಗಿತ್ತು ಆದ್ಮೇಲೆ. ನೋಡಿ ಈಗ ತೋರಿಸ್ತಾ ಇದ್ದೀನಿ, ಇದು HMT ವಾಚ್ ಫ್ಯಾಕ್ಟ್ರಿ ಇರುವಂತಹ, ಆದರೆ ಗತ ವೈಭವವನ್ನು ಮೆರೆದು ಈಗ ಸ್ವಲ್ಪ ಅಳಿವಿನಂಚಿನಲ್ಲಿರುವಂತಹ, ಸ್ವಲ್ಪ ಏನು ಪೂರ್ತಿನೇ ಅಳಿವಿನಂಚಿನಲ್ಲಿರುವಂತಹ ವಾಚ್ ಫ್ಯಾಕ್ಟ್ರಿ ಆತ್ಮೀಯ ಗೆಳೆಯರೇ. ನೋಡಿ ಈಗ HMT ವಾಚ್ ಫ್ಯಾಕ್ಟ್ರಿ ಇರುವಂತಹ ಈ ಜಾಗ ನೋಡಿ. ನಾನು ಸುತ್ತ ಕ್ಯಾಮ್ರಾವನ್ನು ತಿರುಗಿಸ್ತೀನಿ, ಹೇಗಾಗಿದೆ ನೋಡಿ. ನೋಡಿ ಆತ್ಮೀಯರೇ, ಹೀಗೆ ಇದರ ಸ್ಥಿತಿ ಅವನತಿಯ ಸ್ಥಿತಿಯಲ್ಲಿದೆ ಈ ಜಾಗ, ಈ ಫ್ಯಾಕ್ಟ್ರಿ ನೋಡಿ ಆದ್ಮೇಲೆ. ನಾನು ಕ್ಯಾಮ್ರಾವನ್ನು ತಿರುಗಿಸಿದ್ದೀನಿ ನೋಡಿ. ಈ HMT ವಾಚ್ ಫ್ಯಾಕ್ಟ್ರಿಯಲ್ಲಿ ಒಬ್ಬ ಮಹಾನ್ ನಟ, ಒಬ್ಬ ಹೀರೋ ಈ ಫ್ಯಾಕ್ಟ್ರಿಯಲ್ಲಿ ಸಹ ಕೆಲಸ ಮಾಡಿದ್ದಾರೆ. ಅವರು ಯಾರು ಅಂದರೆ ದೇವರಾಜ್, ನಟ ದೇವರಾಜ್ ಅವರು ಈ HMT ವಾಚ್ ಫ್ಯಾಕ್ಟ್ರಿಯಲ್ಲಿ ಎಂಪ್ಲಾಯ್ ಆಗಿ ಕೆಲಸ ಮಾಡಿದ್ದಾರೆ ಆದ್ಮೇಲೆ. ಈ ಕನ್ನಡದ ನಟ ದೇವರಾಜ್ ಅವರು HMT ವಾಚ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದಂತಹ ಜಾಗ, ಅವರು ಇಲ್ಲಿ ನಡೆದಾಡಿದಂಥ ಜಾಗ, ಇದು ಓಡಾಡಿದಂಥ ಜಾಗ ಈ HMT ವಾಚ್ ಫ್ಯಾಕ್ಟ್ರಿ. ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ತುಂಬ ಮುಖ್ಯವಾದಂತಹ ಈ ಫ್ಯಾಕ್ಟ್ರಿ ಇವಾಗ ಈ ಅಳಿವಿನಂಚಿನಲ್ಲಿದೆ ಆದ್ಮೇಲೆ. ಮುಂದೆ ಹೋಗೋಣ, ಹಾಗೆಯೇ ಬನ್ನಿ ಗೆಳೆಯರೆ. ಮುಂದೆ ಏನಿದೆ, ಹೇಗಾಗಿದೆ ಇದರ ಪರಿಸ್ಥಿತಿ ಎಂಬುದನ್ನು ನೀವೇ ನೋಡಿ. ನೋಡಿ ಗೆಳೆಯರೆ, ಇದರ ಸ್ಥಿತಿ ಹೇಗಾಗಿದೆ. ನೋಡಿ ಗೆಳೆಯರೆ, ನೋಡಿ ಆದ್ಮೇಲೆ HMT ವಾಚ್ ಫ್ಯಾಕ್ಟ್ರಿ ಎಂಟ್ರೆನ್ಸು ಗೆಳೆಯರೆ. ಇದು HMTಯ ವಾಚ್ ಫ್ಯಾಕ್ಟ್ರಿ ಎಂಟ್ರೆನ್ಸಲ್ಲಿ ಅಷ್ಟು ದೊಡ್ಡ ಬೋರ್ಡ್ ಇತ್ತು, ಇವಾಗ ಇಲ್ಲ ಗೆಳೆಯರೆ. ನಾವು ಇವಾಗ HMT ವಾಚ್ ಫ್ಯಾಕ್ಟ್ರಿ ಈ ಜಾಗದಲ್ಲಿ ಇದ್ದೇವೆ. ನೋಡಿ ಗೆಳೆಯರೆ, ಈ ಎಲ್ಲ ಬಿಲ್ಡಿಂಗು ಅವನತಿಯ ಸ್ಥಿತಿಯಲ್ಲಿ ಆಗಿ ಹೋಗಿದೆ. ಇದು ಎಂಟ್ರೆನ್ಸ್ ಗೆಳೆಯರೆ. ನೋಡಿ ಹಾಗೆ ನೋಡಿ ಈ HMT ವಾಚ್ ಫ್ಯಾಕ್ಟ್ರಿಯ ಸ್ಥಿತಿ ಹೇಗಾಗೋಗಿದೆ. ಇದೆಲ್ಲ HMT ಮಹಾ ವಾಚ್ ಫ್ಯಾಕ್ಟ್ರಿ. ನೋಡಿ ಇಲ್ಲಿ ಫ್ಯಾಕ್ಟ್ರಿ ಕಾಣ್ತಾ ಇದೆ, ಇದು ಸಹ ಅವನತಿ ಅಂಚಿನಲ್ಲಿ ಎಲ್ಲ ಹೋಗಿದೆ ಆತ್ಮೀಯರೇ. ನೋಡಿ ಇಲ್ಲಿ ನೋಡಿದು ನೋಡಿ ಗೆಳೆಯರೆ, ಇದು ಒಳಗೆ ಬಂದರೆ ಇದು ಫ್ಯಾಕ್ಟ್ರಿ, ಇದು HMT ಫ್ಯಾಕ್ಟ್ರಿ. ಇದು ನೋಡಿ ಎಲ್ಲ ಶಿಥಿಲಾವಸ್ಥೆ ಸ್ಥಿತಿಯಲ್ಲಿದೆ ಆದ್ಮೇಲೆ. ಈ ಫ್ಯಾಕ್ಟ್ರಿ ಎಲ್ಲ ಶಿಥಿಲಾವಸ್ಥೆ ಸ್ಥಿತಿಯಲ್ಲಿದೆ.
ನೋಡಿ ಗೆಳೆಯರೆ, ಆ ಕಾಲದ ಅಚ್ಚುಮೆಚ್ಚಿನ HMT ವಾಚ್ ಫ್ಯಾಕ್ಟ್ರಿ ಗೆಳೆಯರೆ ಯಾವ ಸ್ಥಿತಿಯಾಗೋಗಿದೆ ನೋಡಿ. ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ, HMT ವಾಚ್ ಫ್ಯಾಕ್ಟ್ರಿ ಹೇಗಿತ್ತು ಹೇಗಿದೆ ಅಂತ. ನೋಡಿ ಇವಾಗ HMT ವಾಚ್ ಫ್ಯಾಕ್ಟ್ರಿ ಎಷ್ಟೊಂದು ಅಚ್ಚುಮೆಚ್ಚಿನ ಕರ್ನಾಟಕದ ವಾಚ್, ಆಗಿನ ಕಾಲದ ವಾಚ್ ಪ್ರಿಯರಿಗೆ ವಾಚ್ ಅಚ್ಚುಮೆಚ್ಚಾಗಿತ್ತು. HMT ಫ್ಯಾಕ್ಟ್ರಿ ಆತ್ಮೀಯರೇ ಈಗ ಈ ಸ್ಥಿತಿಯಲ್ಲಿದೆ. ನೋಡಿ ಗೆಳೆಯರೆ, ನೋಡಿ ಆದ್ಮೇಲೆ ಯಾವ ಸ್ಥಿತಿಯಲ್ಲಿದೆ HMT ವಾಚ್ ಫ್ಯಾಕ್ಟ್ರಿ. ನೋಡಿ ಇಲ್ಲೆಲ್ಲ ಜನಗಳು ಬಂದು ಬೆಂಕಿ ಸಹ ಇಲ್ಲಿ ಯಾವ ಥರ ಇತ್ತು ನೋಡಿ, ಎಲ್ಲ ಬೆಂಕಿ ಹಾಕ್ಕೊಂಡು ಯಾವ ಥರ ಇದೆ ಅಂತ ನೋಡಿ. ನೋಡಿ ಆದ್ಮೇಲೆ ಇದು HMT ವಾಚ್ ಫ್ಯಾಕ್ಟ್ರಿ. ನೋಡಿ ಯಾವ ಥರ ಆಗೋಗಿದೆ ನೋಡಿ. HMT ವಾಚ್ ಫ್ಯಾಕ್ಟ್ರಿ ಗೆಳೆಯರೆ ಯಾವ ಥರ ಆಗಿದೆ ನೋಡಿ ಗೆಳೆಯರೆ. ಇತಿಹಾಸದ HMT ವಾಚ್ ಫ್ಯಾಕ್ಟ್ರಿ ಆತ್ಮೀಯರೇ. ನೋಡಿ ಗೆಳೆಯರೆ, HMT ವಾಚ್ ಫ್ಯಾಕ್ಟ್ರಿ ಗೆಳೆಯರೆ ಇದು ಇಷ್ಟೇ ಅಲ್ಲ ಗೆಳೆಯರೆ, ಇದು ತುಂಬ ಎಕರೆ ಪ್ರದೇಶ ಗೆಳೆಯರೆ. ನೋಡಿ ಯಾವ ಸ್ಥಿತಿಯಾಗಿ ಹೋಗಿದೆ ನೋಡಿ HMT ವಾಚ್ ಫ್ಯಾಕ್ಟ್ರಿ. ನೋಡಿ ಹಾಗೆ ತೋರಿಸ್ತಾ ಹೋಗ್ತಿದ್ದೀನಿ. ಇಲ್ಲೆಲ್ಲ ಬರ್ಬೋದು, ಏನು ಇದಕ್ಕೇನು ಇದು ಇವಾಗ ಏನಿಲ್ಲ. ಇವಾಗೆಲ್ಲ ನಾಯಿ ನರಿ ಏನು ಇದಕ್ಕೇನು ಇಲ್ಲ, ಎಲ್ಲ ಓಡಾಟ ಇಲ್ಲಿ ತುಂಬ ಎಲ್ಲ ಶಿಥಿಲಾವಸ್ಥೆ ಸ್ಥಿತಿಯಲ್ಲಿದೆ ಆತ್ಮೀಯರೇ. ನೋಡಿ ಇಲ್ಲಿ ಒಳಗೆ ಹೋಗೋಣ, ಕತ್ಲಾಗಿದೆ ಆದರೂ ಇಲ್ಲಿ ಒಳಗೆ ಹೋಗೋಣ. ನೋಡಿ ಏನೋ ಎಷ್ಟು ದೊಡ್ಡದಾಗಿ ವಿಶಾಲವಾಗಿದೆ ನೋಡಿ HMT ವಾಚ್ ಫ್ಯಾಕ್ಟ್ರಿ. ನೋಡಿ ಗೆಳೆಯರೆ ಎಷ್ಟೊಂದು ಇದಾಗಿದೆ ನೋಡಿ, ನೋಡೋಕ್ಕೆ ಅದ್ಭುತವಾಗಿದೆ. ಆದರೆ ಕತ್ಲು, ಇದೆಲ್ಲ ಪೂರ್ತಿ ಕತ್ಲು ಕಾಣಿಸಲ್ಲ ಆತ್ಮೀಯರೇ. ನೋಡಿ HMT ವಾಚ್ ಫ್ಯಾಕ್ಟ್ರಿ ಹಳಿವಿನ ಅಂಚಿನಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂಥದ್ದು. ಇದು ದೊಡ್ಡ ಜಾಗ ಆತ್ಮೀಯರೇ, ಇದು ದೊಡ್ಡ ಜಾಗ. ಆದರೆ ವೀಡಿಯೋದಲ್ಲಿ ಅಷ್ಟರ ಮಟ್ಟಿಗೆ ಕಾಣಿಸುತ್ತೋ ಹೆಂಗೋ ಗೊತ್ತಿಲ್ಲ. ಆದರೂ ಇದು ನೋಡಲಿಕ್ಕೆ, ರಿಯಲಿ ನೋಡಲಿಕ್ಕೆ ಅದ್ಭುತವಾದಂತಹ ಫ್ಯಾಕ್ಟ್ರಿ ಗೆಳೆಯರೆ. ಅದ್ಭುತವಾಗಿ ಗೋಡನ್ ಏನೋ ಇರ್ಬೋದು, ಆವಾಗ ಏನು ಮಾಡ್ಕೊಂಡಿದ್ರು ಗೊತ್ತಿಲ್ಲ. ಆದರೆ ನೋಡಿ ಗೆಳೆಯರೆ, HMT ವಾಚ್ ಫ್ಯಾಕ್ಟ್ರಿ. ಬನ್ನಿ ಮುಂದೆ ಹೋಗೋಣ. ನೋಡಿ ಗೆಳೆಯರೆ, HMT ವಾಚ್ ಫ್ಯಾಕ್ಟ್ರಿ. ನೋಡಿ ಗೆಳೆಯರೆ ಹೇಗಾಗಿದೆ HMT ವಾಚ್ ಫ್ಯಾಕ್ಟ್ರಿ. ನೋಡಿ ಯಾವ ಸ್ಥಿತಿಯಲ್ಲಿದೆ HMT ವಾಚ್ ಫ್ಯಾಕ್ಟ್ರಿ. ದೊಡ್ಡ ಜಾಗ ಆತ್ಮೀಯ ಗೆಳೆಯರೆ, ಇದು ದೊಡ್ಡ ಜಾಗ. ಇವಾಗ ಎಲ್ಲ ಶಿಥಿಲಾವಸ್ಥೆ ಸ್ಥಿತಿಯಲ್ಲಿ ಎಲ್ಲ ಒಡೆದು ಎಲ್ಲ ಹಾಳಾಗೋಗಿದೆ. ನೋಡಿ HMT ವಾಚ್ ಫ್ಯಾಕ್ಟ್ರಿ ಇತಿಹಾಸ. ಇದು ಇವಾಗ ಇತಿಹಾಸ ಸೇರಿಬಿಟ್ಟಿದೆ ಆತ್ಮೀಯರೇ. ನೋಡಿ ಇತಿಹಾಸ ಸೇರಿದೆ ನೋಡಿ. ನೋಡಿ ಆತ್ಮೀಯರೇ ಹೇಗಾಗಿದೆ ಅಂತ ನೋಡಿ. ಏನು ಬೋರ್ಡು ಏನೇನೂ ಇಲ್ಲ, ಅಷ್ಟೊಂದು ಶಿಥಿಲಾವಸ್ಥೆ ಸ್ಥಿತಿಯಲ್ಲಿದೆ ನೋಡಿ. ಇದು HMT ವಾಚ್ ಫ್ಯಾಕ್ಟ್ರಿ. ಸರಿ ಗೆಳೆಯರೆ, ವಿಡಿಯೋ ತುಂಬ ಲೆಂತಿ ಆಗುತ್ತೆ.